ಭಾರತಕ್ಕೆ ಪೋರ್ಚುಗೀಸರು ಬರುವಂಥದ್ದು. ಯಾವ ಇಸ್ವಿನಲ್ಲಿ ಬರ್ತಾರೆ? 1448 ವಾಸ್ಕೋಡಿಗಾಮ ಬರ್ತಾನೆ. ಎಲ್ಲಿ ಬರ್ತಾನೆ? ಕ್ಯಾಲಿಕಟ್, ಕೇರಳದ ಕ್ಯಾಲಿಕಟ್ಗೆ ವಾಸ್ಕೋಡಿಗಾಮ 1498ರಲ್ಲಿ ಬರ್ತಾನೆ ಸ್ನೇಹಿತರೆ. ಬಂದಿಳಿದ ಮೇಲೆ ಜಾಮುರಿನ್ ಅಂತ ಒಬ್ಬ ರಾಜ ಇರ್ತಾನೆ, ಅವನನ್ನ ವೆಲ್ಕಮ್ ಮಾಡ್ತಾನೆ. ಆಯ್ತು, ವ್ಯಾಪಾರ ಮಾಡ್ಕೋ ಅಂತ ಹೇಳಿ. ಅಲ್ಲಿಗೆ ನಮ್ದು ತಪ್ಪಾಗಿದ್ದು, ಅಲ್ಲಿಂದನೇ ಸ್ಟಾರ್ಟ್ ನಮ್ಮ ಒಂದು ಅಧಪ್ಪತನ. ಭಾರತದ್ದು ಶುರು ಆಗಿದ್ದೆ ಇಲ್ಲಿಂದ ಸ್ನೇಹಿತರೆ, ಅಲ್ಲಿಂದ. ನಾವು ಏನ್ ಮಾಡ್ತೀವಿ, ಭಾರತೀಯರು ವೆಲ್ಕಮ್, ನಮ್ದು ವಸುದೈವ ಕುಟುಂಬ, ಎಲ್ಲರೂ ಚೆನ್ನಾಗಿರೋಣ, ಒಳ್ಳೇದು ಮಾಡೋಣ ಅನ್ನೋ ಜಾಸ್ತಿ ಇರುತ್ತೆ. ಬಟ್ ಕುತಂತ್ರಿಗಳು, ಓಕೆ, ಆ ಒಂದಿಷ್ಟು ಕುತಂತ್ರಿಗಳೇನಿರ್ತಾರೆ, ನಮ್ಮ ಒಂದು ಏನಿರುತ್ತೆ ಏನ್ ಕೈಂಡ್ನೆಸ್ ಇರುತ್ತಲ್ವಾ, ಆ ಕೈಂಡ್ನೆಸ್ ಅನ್ನ ಏನ್ ಮಾಡ್ತಾರೆ, ದುರುಪಯೋಗ ಪಡಿಸ್ಕೊಂಡು ನಮ್ಮನ್ನೇ ತುಳಿಯಕ್ಕೆ ಪ್ರಯತ್ನವನ್ನು ಪಡ್ತಾರೆ ಸ್ನೇಹಿತರೆ. ಇದನ್ನ ಬರೀ ಇತಿಹಾಸದಿಂದ ಮನುಷ್ಯ ಜೀವನದ ಪಾಠವನ್ನು ಕಲಿಬೇಕು ಅಂತ ಹೇಳ್ತಾರೆ ಅಲ್ವಾ. ಅದೇ ರೀತಿ ನೀವೆಷ್ಟು ಕೈಂಡ್ನೆಸ್ ಆಗಿರ್ತೀರಲ್ವಾ, ಓಕೆ, ಅಷ್ಟು ನಿಮ್ಮನ್ನ ತುಳಿಯಕ್ಕೆ ಪ್ರಯತ್ನ ಪಡ್ತಾರೆ. ಕೈಂಡ್ನೆಸ್ ಇರಬೇಕು, ಬಟ್ ಅತಿ ಆಗಬಾರದು. ಎಲ್ಲೆಲ್ಲಿ ನಮ್ಮ ಧ್ವನಿ ಎತ್ತಬೇಕು, ಎಲ್ಲೆಲ್ಲಿ ನಾವು ಜೀವನದಲ್ಲಿ ಎಚ್ಚೆತ್ಕೊಳ್ಬೇಕಲ್ವಾ, ಅಲ್ಲಿ ಎಚ್ಚೆತ್ಕೊಂಡ್ರೆ ಖಂಡಿತ ನಮಗೆ ಹೆಲ್ಪ್ ಆಗುತ್ತೆ. ಇಲ್ಲ ಅಂತಂದ್ರೆ ಹೇಗೆ ಬ್ರಿಟಿಷರು ನಮ್ಮನ್ನ ಆಳಿದ್ರಲ್ವಾ, ಇನ್ನೊಬ್ರು ಬಂದು ನಮ್ಮನ್ನ ತುಳಿದು ಆಳಿ ಹೋಗ್ತಾರೆ. ಆ ರೀತಿ ಆಗಬಾರ್ದು ಅಂತಂದ್ರೆ ಎಚ್ಚೆತ್ಕೋಬೇಕು. ಓಕೆ, 1498ರಲ್ಲಿ ವಾಸ್ಕೋಡಿಗಾಮ ಕ್ಯಾಲಿಕಟ್ಗೆ ಬರ್ತಾನೆ. ನಾ ಹೇಳದ್ನಲ್ವಾ, ಓಕೆ, 1454 ಏನೋ ಆಗ್ತವೆ, ಇವೆಲ್ಲ ಬಿಡಿ. 1487ರಲ್ಲಿ ಒಂದು ಏನ್ ಮಾಡ್ತಾರೆ, ರೂಟ್ ಅನ್ನ ಕಂಡುಹಿಡಿಯಕ್ಕೆ ಶುರು ಮಾಡ್ತಾರೆ, ಡಿಸ್ಕವರಿ ಮಾಡಕ್ ಶುರು ಮಾಡ್ತಾರೆ. ಬಟ್ ಸಿಕ್ಕಿದ್ದು 1498ರಲ್ಲಿ ವಾಸ್ಕೋಡಿಗಾಮ ಕ್ಯಾಲಿಕಟ್ಗೆ ಬರ್ತಾನೆ. ವಾಸ್ಕೋಡಿಗಾಮ ಏನ್ ಬರ್ತಾನೆ? ಕ್ಯಾಲಿಕಟ್ಗೆ ಬರ್ತಾನೆ. ಇದು ಇಂಪಾರ್ಟೆಂಟ್. ಆಮೇಲೆ ಇನ್ನೂ ಒಂದು ಬರುತ್ತೆ, ನೋಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಏನ್ ಗೊತ್ತಾ, ಗೋವಾವನ್ನ ಪೋರ್ಚುಗೀಸರು ಯಾವ ಇಸ್ವಿನಲ್ಲಿ ವಶಪಡಿಸಿಕೊಂಡು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡರು? ಇದು PC ಎಕ್ಸಾಮ್ ಬಂದಂತ ಕ್ವಶನ್. ಇದು ಓಲ್ಡ್ ಪ್ರಿವಿಯಸ್ ಇಯರ್ ಕ್ವಶನ್ ಅಲ್ಲಿ ಬಂದಿದೆ ಎಷ್ಟೋ ಸಲ. PSI PC ಎಕ್ಸಾಮ್ಸ್ ಅಲ್ಲಿ ಎಷ್ಟೋ ಸಲ ಈ ಒಂದು ಪ್ರಶ್ನೆ ಏನಾಗಿದೆ, ಬಂದಿದೆ ಸ್ನೇಹಿತರೆ. ಗೋವನ್ನ ಯಾವ ಒಂದು ಇಸ್ವಿಯಲ್ಲಿ ಪೋರ್ಚುಗೀಸರು ವಶಪಡಿಸಿಕೊಂಡರು ಅಂತ ಹೇಳಿ. ಯಾವ ಇಸ್ವಿನಲ್ಲಿ ವಶಪಡಿಸ್ಕೊಳ್ತಾರೆ? 1510. ಯಾರಿಂದ ವಶಪಡಿಸ್ಕೊಳ್ತಾರೆ ಸ್ನೇಹಿತರೆ ಗೊತ್ತಾ? 1510ರಲ್ಲಿ ಭಾರತದಲ್ಲಿ ಯಾವ ರಾಜಮನೆತನಗಳು ಆಳ್ತಾ ಇರ್ತವೆ? ನಮ್ಮ ದಕ್ಷಿಣದಲ್ಲಿ ಗೋವಾ ಆಲ್ಮೋಸ್ಟ್ ಸೌತ್ ಅಲ್ಲಿ ಇರೋದಲ್ವಾ, ದಕ್ಷಿಣದಲ್ಲಿ ಯಾವ ಆಳ್ತಾ ಇರ್ತವೆ? ಅದರಲ್ಲೂ ಕರ್ನಾಟಕದಲ್ಲಿ ಯಾರು ಆಳ್ತಾ ಇರ್ತಾರೆ? ಒಂದು ವಿಜಯನಗರ ಸಾಮ್ರಾಜ್ಯ, ಇನ್ನೊಂದು ಬಿಜಾಪುರ ಸುಲ್ತಾನರು, ಬಹುಮನಿಯ ಬಿಜಾಪುರ ಸುಲ್ತಾನರು. ಈ ಎರಡು ಪ್ರಬಲ ರಾಜವಂಶಗಳು ಡೈನೆಸ್ಟಿಗಳು ಏನು ಸೌತ್ ಇಂಡಿಯಾವಲ್ಲೇ ಆಳ್ತಾ ಇರ್ತಾರೆ. ಸೊ ಆ ರೀತಿಯಾಗಿ ಗೋವಾ ಯಾರ ಕೈಲಿರುತ್ತೆ ಅಂತಂದ್ರೆ ಬಿಜಾಪುರ ಸುಲ್ತಾನರ ಕೈಯಲ್ಲಿರುತ್ತೆ. ಯಾರ ಕೈಲಿರುತ್ತೆ? ಬಿಜಾಪುರ ಸುಲ್ತಾನರ ಕೈಯಲ್ಲಿರುತ್ತೆ. ಅದನ್ನ ವಿಜಯನಗರ ಸಾಮ್ರಾಜ್ಯದ ಅರಸರ, ಅದರಲ್ಲೂ ಕೃಷ್ಣದೇವರಾಯನ ಸಹಾಯದಿಂದ ಏನ್ ಮಾಡ್ತಾರೆ, ಪೋರ್ಚುಗೀಸರು ಗೋವನ್ನು ವಶಪಡಿಸಿಕೊಂಡು ಅವರ ಒಂದು ಬೇಸನ್ನ ಅಲ್ಲಿ ಸ್ಟ್ರಾಂಗ್ ಮಾಡ್ಕೋತಾರೆ ಸ್ನೇಹಿತರೆ. ನೋಡಿ ಎಷ್ಟು ಗೋವಾ ಇಂಪಾರ್ಟೆನ್ಸ್ ನೀವು ತಿಳ್ಕೋಬೇಕು ಅಂತಂದ್ರೆ, ಗೋವಾ ಅಲ್ಲಿ ಒಂದು ಸಲ ಹೋಗಿ ಅವ್ರು ಜಾಂಡ ಊರ್ದಂಥವ್ರು ವಾಪಸ್ ಹೋಗ್ಲೇ ಇಲ್ಲ. ಯಾವಾಗ ಹೋದ್ರು ವಾಪಸ್ಸು? ಆಲ್ಮೋಸ್ಟ್ ಯಾರಪ್ಪ ಬ್ರಿಟಿಷರು ಸ್ವತಂತ್ರ ಕೊಟ್ಟು ಹೋದ್ರು 1947ಕ್ಕೆ. ಬಟ್ ಗೋವಾ ವಿಮೋಚನೆ ಆಗಿದ್ಯಾವಾಗ? 1962 ಅನ್ಸುತ್ತೆ ಅಲ್ವಾ? ಗೋವಾ ವಿಮೋಚನೆ 1961, ಸಾರಿ 62 ಅಲ್ಲ 61. ಗೋವಾ ವಿಮೋಚನೆಯನ್ನು ಮಾಡ್ತೀವಿ ಅಂತಂದ್ರೆ ಗೋವಾಗೆ ಸ್ವತಂತ್ರ ಸಿಕ್ಕಿದ್ಯಾವಾಗ? 1961. ಇದಕ್ಕೊಂದು ಆಪರೇಷನ್ ಮಾಡ್ತೀವಿ. ಏನು ಆಪರೇಷನ್? ಆಪರೇಷನ್ ವಿಜಯ್. ಆಪರೇಷನ್ ವಿಜಯ್, ಓಕೆ, ಆಪರೇಷನ್ ವಿಜಯ್ ಅಂತ ಒಂದು ಆಪರೇಷನ್ ಮಾಡ್ತೀವಿ. ಆ ಒಂದು ಇದರಿಂದ ಏನಾಗುತ್ತೆ, ನಮ್ಮ ಗೋವಾ ಭಾರತಕ್ಕೆ ಸೇರಿಕೊಳ್ಳುತ್ತದೆ. ಇದು ಇಂಪಾರ್ಟೆಂಟ್, ಗೊತ್ತಾಯ್ತಾ? ನೆಕ್ಸ್ಟ್ ಹಾಗೆ ಪ್ರಮುಖರು, ನಾನು ಪೋರ್ಚುಗೀಸರು ಅಂದ ತಕ್ಷಣ 3 ಅವರ ಆಫೀಸರ್ಸ್ನ ನೀವು ಓದ್ಕೊಳ್ಳೇಬೇಕು ಸ್ನೇಹಿತರೆ. 3 ಆಫೀಸರ್ಸ್ನ ಓದ್ಕೊಳ್ಳಬೇಕು. ಒಂದು ವಾಸ್ಕೋಡಿಗಾಮ, ಎರಡನೇದ್ದು ಪೆಡ್ರೋ ಕಬ್ರಾಲ್, ಮೂರನೇದು ಅಲ್ಬುಕರ್ಕ್. ದೀಸ್ 3 ಆರ್ ವೆರಿ 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 ಇಂಪಾರ್ಟೆಂಟ್. ಓಕೆ, ವೆರಿ ಇಂಪಾರ್ಟೆಂಟ್, ಆಯ್ತಾ? ಸೊ ನನಗೆ ಒಂದನೇದ್ದು
ವಾಸ್ಕೋಡಿಗಾಮ ಯಾಕೆ ಇಂಪಾರ್ಟೆಂಟ್ ಅಂದರೆ ಫಸ್ಟ್ ಬಂದಿದ್ದೆ ಅವನು. ಹೀಗಾಗಿ 1498ರಲ್ಲಿ ಬರ್ತಾನೆ. ಅದರ ಆದಮೇಲೆ 1501ರಲ್ಲಿ ಬರ್ತಾನೆ, ಮತ್ತೆ 1524ರಲ್ಲಿ ಬರ್ತಾನೆ. 3 ಸಲ ಬಂದು ಹೋಗ್ತಾನೆ. ಆಯ್ತಾ, ಇವನು ಒಂದ್ಸಲ ಬಂದು ಹೋದ್ಮೇಲೆ ಆಮೇಲೆ ಇನ್ನೊಬ್ಬ ಆಫೀಸರ್ ಬರ್ತಾನೆ, ಯಾರೋ ಕೆಡ್ರಾಲ್ ಅನ್ನುವಂಥವನು. ಕ್ಯಾಲಿಕಟ್ಟಲ್ಲಿ ತನ್ನ ಫ್ಯಾಕ್ಟ್ರಿಯನ್ನ ಕಟ್ತಾನೆ ಸ್ನೇಹಿತರೆ. ಕ್ಯಾಲಿಕಟ್ಟಲ್ಲಿ ತನ್ನ ಫ್ಯಾಕ್ಟ್ರಿಯನ್ನ ಅಂದ್ರೆ ಪೋರ್ಚುಗೀಸರ ಫ್ಯಾಕ್ಟ್ರಿಯನ್ನ ಏನ್ ಮಾಡ್ತಾನೆ, ಕಬ್ರಾಲ್ ಕಟ್ತಾನೆ. ಇದು ಇಂಪಾರ್ಟೆಂಟ್. ನೆಕ್ಸ್ಟ್ ಇವನು ಗವರ್ನರ್ ಆಗ್ತಾನೆ. 1509ರಲ್ಲಿ ಗವರ್ನರ್ ಆಗ್ತಾನೆ. ಓಕೆ, ಗೋವಾವನ್ನ ಇವನು ರಾಜಧಾನಿಯನ್ನಾಗಿ ಮಾಡ್ತಾನೆ. ಗೋವಾವನ್ನ ವಶಪಡಿಸ್ಕೊಳ್ಳೋದು 1501, ಬಟ್ ಅದನ್ನ ರಾಜಧಾನಿಯನ್ನಾಗಿ ಮಾಡಿದ್ಯಾರು, ಅಲ್ಬುಕರ್ಕ್ 1510. ಇದು ಇಂಪಾರ್ಟೆಂಟು, ಫ್ಯಾಕ್ಟ್ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ರಾಜಧಾನಿಯಾಗಿ ಮಾಡಿದ್ದ ಯಾರೋ ಅಲ್ಬುಕರ್ಕು. ಆಯ್ತಾ, ಅದು ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್, ಗೊತ್ತಿರಬೇಕು. ಅಲ್ಬುಕರ್ಕ್ ಅಂದ ತಕ್ಷಣ ನನಗೆ ಇನ್ನೂ ಒಂದು ನೆನಪು ಬರುತ್ತೆ. ಈ ಒಂದು ಪಾಲಿಸಿ ತಗೊಂಡ್ಬರ್ತಾನೆ, ಬ್ಲೂ ವಾಟರ್ ಪಾಲಿಸಿ ಅಂತ ಹೇಳಿ. ಏನು ಬ್ಲೂ ವಾಟರ್ ಪಾಲಿಸಿ ಅಂತಂದ್ರೆ ಸ್ನೇಹಿತರೆ, ಬ್ಲೂ ವಾಟರ್ ಪಾಲಿಸಿ ಅಂತಂದ್ರೆ ಸಮುದ್ರವನ್ನ ಆಳೋದು. ಅಂದ್ರೆ ತಮ್ಮ ಒಂದು ಶಕ್ತಿಯನ್ನ, ಏನು ಪೋರ್ಚುಗೀಸರಿದ್ರಲ್ಲ, ತಮ್ಮ ಒಂದು ಸಾಮ್ರಾಜ್ಯವನ್ನ ಸಮುದ್ರದ ಸುತ್ತಲೂ ಏನು ಟ್ರೇಡ್ ನಡೀತಾ ಇತ್ತಲ್ವಾ, ಆ ಸಮುದ್ರದ ದಂಡೆಯಲ್ಲಿ ಅಥವಾ ಸಮುದ್ರದ ಸುತ್ತಲೂ ತಮ್ಮ ಟ್ರೇಡ್ ಅನ್ನ, ತಮ್ಮ ವ್ಯಾಪಾರವನ್ನ, ತಮ್ಮ ಒಂದು ಆಧಿಪತ್ಯವನ್ನ ಸ್ಟ್ರಾಂಗ್ ಮಾಡೋಕ್ಕೋಸ್ಕರ ಸಮುದ್ರವನ್ನು ಬಿಟ್ಕೊಡ್ಲಿಲ್ಲ ಅವರು. ಸಮುದ್ರವನ್ನು ಯಾವತ್ತೂ ಬಿಟ್ಕೊಡ್ಲಿಲ್ಲ, ಲ್ಯಾಂಡ್ ಅನ್ನ ಬಿಟ್ಕೊಟ್ರು. ಓಕೆ, ಭಾರತ ಭೂಪ್ರದೇಶದ ಒಳಗಡೆ ಹೆಚ್ಚಿಗೆ ಪೋರ್ಚುಗೀಸರು ಯಾವತ್ತೂ ಆಳಲೇ ಇಲ್ಲ, ಅವ್ರು ಆಳಿದ್ದೇ ಸಮುದ್ರ. ಅದಕ್ಕೋಸ್ಕರ ಅದನ್ನ ಸ್ಟ್ರಾಂಗ್ ಮಾಡಿದ್ಯಾರು ಆ ರೀತಿಯಾಗಿ ಅಂತಂದ್ರೆ ಅಲ್ಫೋನ್ಸ್ ಅಲ್ಬುಕರ್ಕ್. ಅದನ್ನ ಬ್ಲೂ ವಾಟರ್ ಪಾಲಿಸಿ. ಇದು ಕೂಡ ಬ್ಲೂ ವಾಟರ್ ಪಾಲಿಸಿ ಅನ್ನುವಂಥದ್ದು ಏನಿದೆ, ಇದು ಕೂಡ ಎಕ್ಸಾಮ್ ಅಲ್ಲಿ ಬಂದಿದೆ. ಈ ಬ್ಲೂ ವಾಟರ್ ಪಾಲಿಸಿ ಕೂಡ ಎಕ್ಸಾಮ್ ಅಲ್ಲಿ ಬಂದಿದೆ. ಇಂಪಾರ್ಟೆಂಟು, ಆಯ್ತಾ, ವೆರಿ ಇಂಪಾರ್ಟೆಂಟ್.